ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಡಿ ಗ್ಯಾಂಗ್ನ ಕೊಲೆ ರಹಸ್ಯ. ಆರೋಪಿಗಳಿಂದ ಸಾಲು ಸಾಲು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಆಗಿದೆ. ಸೊ ಡಿ ಗ್ಯಾಂಗ್ನಿಂದ ಕೊಲೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳು ಹೊರಬರ್ತಾ ಇದೆ. ಆರೋಪಿಗಳಿಂದ ಸಾಲು ಸಾಲು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಆಗಿದೆ ಅನ್ನೋದು. ಸೊ ವೃಷಭಾವತಿ ನದಿಯಲ್ಲಿ ಬಟ್ಟೆಯನ್ನು ಎಸೆದಿರುವಂಥದ್ರ ಬಗ್ಗೆ ಅವರು ಈ ಬಾಡಿಯನ್ನು ಏನು ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ಆ ಬಾಡಿಯನ್ನು ಅಲ್ಲಿ ಏನು ಬಿಸಾಡಿದ್ರು ಈ ಸತ್ವ ಅಪಾರ್ಟ್ಮೆಂಟ್ ಬಳಿ. ಸೊ ಅದಾದಮೇಲೆ ಅವರು ಧರಿಸಿದಂಥ ಬಟ್ಟೆಯನ್ನು ವೃಷಭಾವತಿ ನದಿಯಲ್ಲಿ ಎಸೆದಿದ್ದಾರೆ. ಆರೋಪಿಗಳಿಂದ ನಂತರ RR ನಗರದ ಟ್ರೆಂಡ್ಸ್ನಲ್ಲಿ ಬಂದು ಹೊಸ ಬಟ್ಟೆಯನ್ನು ಖರೀದಿ ಮಾಡಿದ್ದಾರೆ. ಸೊ ಹಾಕಿದಂಥ ಬಟ್ಟೆ ಅಲ್ಲಿ ವೃಷಭಾವತಿ ನದಿಗೆ ಎಸ್ತು. ನಂತರ ಅಲ್ಲಿ ತುಂಬ ಸರ್ಚ್ ಆಯಿತು, ಆದರೆ ಬೇರೆ ಯಾವುದೇ ಬಟ್ಟೆಗಳು ಇದು ಯಾವುದು ಕೂಡ ಸಿಗಲಿಲ್ಲ. ಸೊ TV9ನಲ್ಲಿ ರೇಣುಕಾಸ್ವಾಮಿ ಕೊಲೆಯ ರಹಸ್ಯವನ್ನು ತಿಳಿಸ್ತಾ ಇದ್ದೀವಿ. 2 ಸ್ಥಳದಲ್ಲಿ ಪೊಲೀಸರು ಸ್ಥಳ ಮಾಜರು ಕೂಡ ಮಾಡಿದರೂ ಕೂಡ ಯಾವುದೇ ಬಟ್ಟೆ ಯಾವುದು ಕೂಡ ಸಿಗಲಿಲ್ಲ ಅಲ್ಲಿ. ಸೊ ಇಬ್ಬರು ಆರೋಪಿಗಳಿಂದ ಸಾಕ್ಷ್ಯ ನಾಶಕ್ಕೆ ಬಿಗ್ ಸ್ಕೆಚ್ ಆಗಿತ್ತು. ವೃಷಭಾವತಿ ನದಿ ಬಳಿ ಅಲ್ಲಿ ಬಟ್ಟೆ ಎಸೆದಿದ್ರು ನದಿಗೆ. ಆರೋಪಿಗಳಾದ ಲಕ್ಷ್ಮಣ್ ಮತ್ತು ನಾಗರಾಜ್. ಸೊ ಇಬ್ಬರು ಆರೋಪಿಗಳಿಂದ ಸಾಕ್ಷ್ಯ ನಾಶಕ್ಕೆ ಬಿಗ್ ಸ್ಕೆಚ್ ಆಯಿತು. ವೃಷಭಾವತಿ ನದಿಯಲ್ಲಿ ತಮ್ಮ ಬಟ್ಟೆಯನ್ನು ಏನೋ ಬಾಡಿ ತರಬೇಕಾದ್ರೆ ಅವರ ಬಟ್ಟೆ ಇತ್ತಲ್ಲ ಏನು ಹಾಕೊಂಡಿದ್ರು ಆ ಬಟ್ಟೆಯನ್ನು ಅಲ್ಲಿ ಎಸೆಯಲಾಗಿದೆ.